ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಏನು ಮಾಡೋಣ ಅಂತ ಇದ್ದೀನಿ ಅಂತ ಅಂದರೆ, ನಾನು ಓದಿದ್ರಲ್ಲೇ ಕುಲ್ಫಿ ಮಾಡಿ ತೋರಿಸಿದ್ದೆ. ಈ ಸತಿ ಮಾಮೂಲಿ ಐಸ್ ಕ್ರೀಮ್ ತೋರಿಸ್ತೀನಿ. ಇದು ಏನರಲ್ಲಿ ಮಾಡಿರೋದು ಅಂದರೆ ಮಾವಿನ ಹಣ್ಣಲ್ಲಿ ಮಾಡಿರೋದು ಐಸ್ ಕ್ರೀಮ್ ನಾನಿದು. ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ ಇಲ್ಲಿ. ನೋಡಿ ಯಾವ ಥರ ಆಗಿದೆ ಅಂತ. ನಾನಿಲ್ಲಿ ಒಂದು ಐಸ್ ಕ್ರೀಮ್ ಬಾಕ್ಸ್ ಇತ್ತು, ಅದಕ್ಕೆ ಹಾಕಿ ಮಡಗಿದ್ದೆ ನಿಮಗೆ ತೋರಿಸ್ಬೇಕು ಅಂತಲೇ. ನಾರ್ಮಲಾಗಿ ನೀವು ಅಂಗಡಿಲಿ ಹೆಂಗೆ ತೊಗೊತೀರೋ ಅದೇ ಥರ ಇರುತ್ತೆ. ಈಗ 4 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ, ಆದರೆ ಸ್ವಲ್ಪ ಹುಳಿ ಇರೋದು ಬೇಡ, ಸ್ವಲ್ಪ ಸಿಹಿಗಿರೋದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಒಳಗಡೆದೆಲ್ಲ ನಾನಿಲ್ಲಿ ನೋಡಿ ಚಾಕು ತೊಗೊಂಡು ಇದು ಮಾಡ್ಕೊತಾ ಇದ್ದೀನಿ, ಎರ್ಕೊಂಡು ಇಟ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಈಗ ಇಲ್ಲಿ 4ರಿಂದ 5 ನೀವು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇದು ಮಾಡ್ಕೊಳ್ಳಿ. ನಾನಿಲ್ಲಿ 4 ತೊಗೊಂಡಿದ್ದೀನಿ ಸಾಕು ಅಂತ. ಮಕ್ಳಿಗೆ ಮಾತ್ರ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ. ಬನ್ನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಳ್ಳಿ. ಹಾಲು ನಾನು ಹಾಲು ಇಟ್ಟಿದ್ದೆ ಆಲ್ರೆಡಿ ಕಾಯ್ಸೋಕ್ಕೆ ಅಂತ. ಇದ್ರಲ್ಲಿ ತಿರ್ಗಿಸೋಕ್ಕಾಗಲ್ಲ ಅಂತ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ನಾನೀಗ. ಈಗ ಒಂದು ಬಾಣಲಿಗೆ ಚೆನ್ನಾಗಿ ಕುದಿಸ್ಕೊಂಡು ಸಕ್ಕರೆ, 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. 1 ಸ್ಪೂನ್ 2 ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಹಾಲಿನ ಪುಡಿ ಅಂತ ಅಂದರೆ ಈ ಅಂಗನವಾಡಿಗೆಲ್ಲ ಕೊಡ್ತಾರೆ ನೋಡಿ ಹಾಲಿಂದು, ಅದನ್ನ ಹಾಕ್ಕೊತಾ ಇದ್ದೀನಿ ನಾನು. ಅದನ್ನಾದರೂ ಹಾಕ್ಕೊಬೋದು, ನೀವು ಅಂಗಡಿಲಿ ಸಿಗೋದಾದರೂ ಹಾಕ್ಕೊಬೋದು. ಎರಡರಲ್ಲಿ ಯಾವ್ದಾದ್ರು ಹಾಕ್ಕೊಳ್ಳಿ, ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು ಇಲ್ಲಿ ನಾನು ನಿಮಗೆ ಹಾಲಿಂದು ಮಿಕ್ಸಿಂದು ಇದರಲ್ಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನಿಮಗೆ ಸ್ಟೋರಲ್ಲಿ. ಹಾಲೊಂದು ಒಂಥರ ಅದು ಹೆಂಗಿರುತ್ತೆ ಅಂದರೆ ಹಾಲೊಂದು ನಿಮಗೆ ಅಂದರೆ ಮೊಸರು ಥರ ಸಿಗುತ್ತೆ ಹಾಲಲ್ಲಿ, ಅಷ್ಟು ಒಂಥರ ಗಟ್ಟಿಯಾಗಿರುತ್ತೆ. ಅದನ್ನು ತಂದು ನೀವು ಬೇಕಾದ್ರೆ ಕುದಿಸ್ಕೊಂಡು ಇದಕ್ಕೆ ಹಾಕ್ಕೊಬೋದು ಬೇಕಾದ್ರೆ. ಅದನ್ನು ಏನಂತಾರೆ ಅಂತ ಅಂದರೆ ಮಿಲ್ಕ್ ಪೌಡರ್ ಅಂತ ಹೇಳ್ತಾರೆ. ಅದು ಮಾಮೂಲಿ ಒಂದು ಟಿನ್ನಲ್ಲಿರುತ್ತೆ, ಹಾಲು ಥರನೇ ಇರುತ್ತೆ. ಅದನ್ನು ತಂದು ಬೇಕಾದ್ರೆ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ನಾನಿಲ್ಲಿ ಹಾಲಿನ ಪುಡಿ ಅಂಗನವಾಡಿದಿತ್ತಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಮಿಕ್ಸಿ ಜಾರಲ್ಲೇ ರುಬ್ಬಿಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ ತೆರೆಯಾಗಿರಲಿ, ಅದು ಮಾವಿನ ಹಣ್ಣು ಅನ್ನೋದು ರುಚಿ ಸಿಗಬೇಕಲ್ವಾ, ಅದಕ್ಕೋಸ್ಕರ. ಈಗ ನೋಡಿ ಕಾಯಿಸಿ ಆರಿಸ್ಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ ಸ್ವಲ್ಪ ಬೆಚ್ಚಗಿದೆ, ಅದಕ್ಕೋಸ್ಕರ ನಾನು ಹಂಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಿದೆ, ತಣ್ಣೀರಲ್ಲಿ ಆಡಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ರುಬ್ಬಾಗಿದೆ, ನಾನು ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಾಗಿ ಈಗ ಅದಕ್ಕೆ ಸರ್ವ್ ಮಾಡ್ಕೊಂಬಿಡೋಣ. ನೋಡಿ ನಿಮಗೆ ಟೇಸ್ಟು ಸಕ್ಕರೆ ಏನಾದರೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾನು ಏನು ಅವಾಗೆ ತೋರಿಸ್ದೆ ನಿಮಗೆ, ಅದನ್ನೇ ನಾನು ಬೇಕಲ್ಲಿ ಇಟ್ಕೊಂಡು ಅದರೊಳಗೆ ಹಾಕ್ಕೊತಾ ಇದ್ದೀನಿ. ಈಗ ಯಾರೆಲ್ಲ ನೋಡ್ತಾ ಇದ್ದೀರೋ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೂ ನೀವು ಎಂಕರೇಜ್ ಮಾಡಿದ್ರೆ ನನಗೂ ಮಾಡೋದು ಮನಸ್ಸು ಬರುತ್ತೆ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋರೆಲ್ಲ. ನೋಡಿ ಈಗ ಆಗಿದೆ, ಯಾವ ಥರ ಬಂದಿದೆ ಅಂತಲೂ ತೋರಿಸ್ತೀನಿ. ನನಗಿಲ್ಲಿ ಐಸ್ ಕ್ರೀಮ್ ತೆಗೆಯೋ ಪ್ಯಾಟರ್ನ್ ನಾನಿನ್ನೂ ಇದು ಮಾಡಿಲ್ಲ, ಅದಕ್ಕೋಸ್ಕರ ನಾನು ಸ್ಪೂನಲ್ಲೇ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಏನು ಅಂತ. ನೋಡಿ ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಮನೇಲೂ ಮಾಡಿ ನೋಡಿ ಕಮೆಂಟ್ ಮಾಡಿ.